ಹಾಯ್ ಗೈಸ್, ವೆಲ್ಕಮ್ ಟು ದ ಚಾನಲ್. ಇವತ್ತು ಮ್ಯಾಂಗೋಯಿಂದ ಒಂದು ಸ್ಪೆಷಲ್ ಮಾಡ್ತಾಯಿದ್ದೀನಿ. ಅದೇನು ಅಂತ ತೋರಿಸ್ತೀನಿ. ಫಸ್ಟು ಇದನ್ನೆಲ್ಲ ಸ್ಕಿನ್ ತೆಗೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಟುಡೇ ಐ ಆಮ್ ಮೇಕಿಂಗ್ ರಿಯಲ್ ಸ್ಪೆಷಲ್ ಥಿಂಗ್ ವಿತ್ ದ raw mango. First we have to take out the skin and then cut it into cubes. ಕ್ಯೂಬ್ ಥರ ಏನಾದ್ರು ಕಟ್ ಮಾಡ್ಕೋಬೇಕು. ಫಸ್ಟು ಸ್ಕಿನ್ ತೆಗೆದಾಕಿದೆ, ಇವಾಗ ಕಟ್ ಮಾಡಬೇಕು. ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ರಾ ಮ್ಯಾಂಗೋದು ರಸ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ, ಕಟ್ ಮಾಡಿರೋ ಮ್ಯಾಂಗೋ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಸಿಲ್ಯಾಂಟ್ರೋ, ಇದು ಕಟ್ ಮಾಡಾಗಿದೆ, ಉಪ್ಪು, ಅರಿಶಿನ, ಜೀರಿಗೆ, ಇದಿಷ್ಟು. ಆಮೇಲೆ ಕೊನೆಯಲ್ಲಿ ಒಂದು ಒಗ್ಗರಣೆ ಕೊಡ್ತೀನಿ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಇಂಗು ಅದಷ್ಟು ಹಾಕ್ಬಿಟ್ಟು ಫಸ್ಟು ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನಾವು ಮೇಕಿಂಗ್ ರಾ ಮ್ಯಾಂಗೋ rasam. For that I have taken raw mango. Already I cut this one, skinned out, green chilli depending on your spice, curry leaves, cilantro, salt, turmeric, jeera, and I'll be giving tempering in the end. First ಇದನ್ನು ಇದರಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೋಬೇಕು. First we have to boil this one, the raw mangoes in water and the green chilli. So we'll be grinding that one. ಇದನ್ನು ಆಮೇಲೆ ಗ್ರೈಂಡ್ ಮಾಡ್ತೀವಿ. ಅದಕ್ಕೆ ಫಸ್ಟು ಬಾಯ್ಲ್ ಮಾಡ್ಕೊಬಿಡೋಣ. ಅದನ್ನು ಕುಕ್ ಮಾಡಿಕೊಂಡು ಆಮೇಲೆ ಬೇರೆ ಎಲ್ಲ ಮಾಡಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗಲೇ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ಬೇರೆ ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಸತಿ ಕುದಿಸ್ಬೇಕು. ಲೆಟ್ ಇಟ್ ಕುಕ್. ದೆನ್ ವಿಲ್ ಬಿ ಆ್ಯಡಿಂಗ್ ದ ರಿಮೈನಿಂಗ್ ಸ್ಟಫ್ಸ್ ಆ್ಯಂಡ್ ದೆನ್ ಗಿವಿಂಗ್ ದ ಟೆಂಪರಿಂಗ್. ಇವಾಗ ಇದು ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು. ಒಂದು ಸ್ವಲ್ಪ ಅದರದ್ದೇ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡಬೇಕು ನಾನು. ಕರಿಬೇವು, ಇನ್ನೊಂದು ಸ್ವಲ್ಪ ಉಪ್ಪು, ಅರಿಶಿನ. ಅಗೇನ್ ಐ ಆಮ್ ಆ್ಯಡಿಂಗ್ ಲಿಟಲ್ ಬಿಟ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್, cumin seeds, and cilantro. ನಾವು ಇದು ಬಾಯ್ಲ್ ಆಗಬೇಕು ಚೆನ್ನಾಗೀಗ. ಆಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಡಬೇಕಷ್ಟೆ. ದೆನ್ ಇನ್ ದ ಎಂಡ್ ವಿ ಹ್ಯಾವ್ ಟು ಗಿವ್ ಅ ಟೆಂಪರಿಂಗ್. ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು. ಒಂದು ಕುದಿದ್ರೆ ಇದನ್ನು ರೈಸ್ ಜೊತೆಲಿ ತಿನ್ಬೋದು, ಇಲ್ಲ ಹಾಗೆ ಸೂಪ್ ಥರನೂ ಕುಡಿಬೋದು. ಆಫ್ಟರ್ ದಿಸ್ ಒನ್ ಗೆಟ್ಸ್ ಬಾಯ್ಲ್ಡ್, ದಿಸ್ ಯು ಕ್ಯಾನ್ ಈಟ್ ಇಟ್ ವಿತ್ the rice, or you can also drink like a soup. Just check that salt like taste. If you want, you can add more, or you want if it's more already, you can add little bit of water.
ಮಾವಿನಕಾಯಿದು ರಸಮ್ ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫರ್ಗೆಟ್ ಮಾಡಿಬಿಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. ಮ್ಯಾಂಗೋ ಸೀಸನಲ್ಲಿ ತೊಗೊಂಬಂದು ಮಾಡ್ಕೋಬೋದು. ಸೊ ಟೇಸ್ಟಿಯಾಗಿರುತ್ತೆ, ನೀವು ಮಾಡ್ಕೊಳ್ಳಿ. ಇದು ಅಪ್ಪೆ ಸಾರು ಅಂತಲೂ ಹೇಳ್ತಾರೆ ಮಂಗಳೂರಲ್ಲೆಲ್ಲ, ಯಾಕಂದರೆ ಅಲ್ಲಿ ಮ್ಯಾಂಗೋ ಸ್ಮಾಲು ಮಳೆ ಸೀಸನೆಲ್ಲ ಕೆಳಗೆ ಬಿದ್ದಿರುತ್ತೆ, ಅದ್ರಲ್ಲಿ ಮಾಡ್ಬೋದು ಅಂತ ಮಾಡ್ತಾರೆ ಯೂಶಲಾಗಿ. ಇಲ್ಲಿ ಅದು ಸಿಕ್ಕೋದು ಕಷ್ಟ, ಅದಕ್ಕೆ ದಪ್ಪ ಅದೇ ಮ್ಯಾಂಗೋಸ್ ಬರುತ್ತಲ್ವ ಅದನ್ನೇ ತೊಗೊಂಡು ಮಾಡ್ತಿದ್ವಿ. ಸೊ ನೀವು ಮಾಡ್ಕೊಂಡು ತಿನ್ನಿ, ನಿಮಗೆ ಸಿಕ್ಕಿದ್ರೆ ಆ ಥರದ್ದು ಒಳ್ಳೆಯದು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರ ಮ್ಯಾಂಗೋಲು ಮಾಡ್ಕೋಬೋದು. ಸೊ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆ, ಬಾಯ್. Don't forget to subscribe, like, share, press the bell icon. This is the called ತಡ್ಕ ಒಗ್ಗರಣೆ. ಇದು ಇಷ್ಟು ಮಾಡಿದ್ರೆ ಸಾಕು. ಬೇರೆ ಬೇರೆದಕ್ಕೆ ಬೇರೆ ಬೇರೆ ಇರುತ್ತೆ. ಕೆಂಪು ಮೆಣಸಿನ್ಕಾಯಿ ಹಾಕಿ ಮಾಡ್ಬೋದು, ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಮಾಡ್ಬೋದು, ಎಲ್ಲ ಇದೆ. ದೇರ್ ಇಸ್ ಡಿಫ್ರೆಂಟ್ ವೆರೈಟಿ ಆಫ್ ತಡ್ಕಾಸ್. ದಿಸ್ ಇಸ್ ಒನ್ ವೆರೈಟಿ ಆಫ್ ಸೌತ್ ಇಂಡಿಯನ್. ವಿ ಪುಟ್ ರೆಡ್ ಡ್ರೈ ಚಿಲ್ಲಿ ಆಲ್ಸೋ, ಆರ್ ಇವನ್ urad dal and chana dal with that. It depends on the variety of the recipes we do. This is the basic one. Thanks for watching. Don't forget to subscribe, like, share, press the bell icon.